ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ಇರ್ತಕ್ಕಂಥ 4 ಹಿಡನ್ ಸೆಟ್ಟಿಂಗ್ಸ್ನ ಹೇಳ್ತೀನಿ. ಮತ್ತೆ ಹೊಸ ಒಂದು 2 ಅಪ್ಡೇಟ್ ಬಂದಿದ್ದಾವೆ, ಅದನ್ನು ಹೇಳ್ತೀನಿ. ಈ ನಾನು ಹೇಳ್ತಕ್ಕಂಥ 4 ಹಿಡನ್ ಸೆಟ್ಟಿಂಗ್ಸ್ನ ನೀವು ಆನ್ ಮಾಡಿದ್ದೇ ಆದರೆ, ನಾನು ಹೇಳೋದ್ರಿಂದ ಕರೆಕ್ಟಾಗಿ ಆನ್ ಮಾಡಿದ್ದೇ ಆದರೆ ನಿಮ್ಮ ಮೊಬೈಲ್ ಡಾಟಾ ನೀವು ಯೂಟ್ಯೂಬ್ನ ಒಂದು ದಿನ ಎಷ್ಟೇ ಯೂಸ್ ಮಾಡಿದ್ರಿ ಮೊಬೈಲ್ ಡಾಟಾ ಮಾತ್ರ ಖಾಲಿ ಆಗಲ್ಲ. ಅದೇ 4 ಹಿಡನ್ ಸೆಟ್ಟಿಂಗ್ಸು. ನೀವು ಈ ಸೆಟ್ಟಿಂಗ್ಸ್ನ ತಿಳ್ಕೊಬೇಕಂತ ಅದಕ್ಕೆ ಮುಂಚೆ ಮೊಬೈಲ್ ಆ್ಯಂಡ್ ಕಂಪ್ಯೂಟರ್ ಬಗ್ಗೆ ಗೊತ್ತಾಗಬೇಕಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಅಪ್ಡೇಟ್ ವಿಡಿಯೋಗಳು ಬೇಕೆಂದರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಸೆಟ್ಟಿಂಗ್ಸ್ ಏನಂತಂದರೆ, ಯೂಟ್ಯೂಬನ್ನು ಫಸ್ಟ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬನ್ನು ಓಪನ್ ಮಾಡ್ಕೊಂಡು ನಿಮ್ಮ ಪ್ರೊಫೈಲ್ ಇರುತ್ತಲ್ಲ ಟಾಪಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತಿರುತ್ತೆ, ಸೆಟ್ಟಿಂಗ್ಸ್ ಮೇಲೆ ಹೋಗಿ ಇದರಲ್ಲಿ ಡಾಟಾ ಸೇವಿಂಗ್ ಅಂತಿರುತ್ತೆ. ಡಾಟಾ ಸೇವಿಂಗಲ್ಲಿ ಇದರಲ್ಲಿ ಎಲ್ಲ ನಿಮ್ಮ ಮೊಬೈಲಲ್ಲಿ ಏನಾದರೂ ಆಫ್ ಇದ್ದರೆ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಳ್ಳೋದ್ರಿಂದ ರೆಡ್ಯೂಸ್ ವಿಡಿಯೋ ಕ್ವಾಲಿಟಿ ಅಂತಿದೆ, ಇದನ್ನು ಆನ್ ಮಾಡ್ಕೊಳ್ಳಿ. ಅಕಸ್ಮಾತ್ ಆಫ್ ಇದ್ದರೆ ಆನ್ ಮಾಡ್ಕೊಳ್ಳಿ. ಯಾಕಂತಂದರೆ ಈ ವಿಡಿಯೋನ ಎಷ್ಟು ಬೇಕು ಅಷ್ಟು ಮಾತ್ರ ನೀವು ವಿಡಿಯೋ ಕ್ವಾಲಿಟಿನ ನೋಡ್ಬೋದು, ಅಷ್ಟು ಮಾತ್ರ ತಗೊಳುತ್ತೆ. ನೆಕ್ಸ್ಟ್ ಒಂದು ಬಂದು ರೆಡ್ಯೂಸ್ ಡೌನ್ಲೋಡ್ ಕ್ವಾಲಿಟಿ ಅಂತ. ನೀವು ಎಷ್ಟೇ ಡೌನ್ಲೋಡನ್ನ ಒಂದು HD ವಿಡಿಯೋದಲ್ಲಿ ಬೇಡ, ನಾರ್ಮಲ್ ವಿಡಿಯೋದಲ್ಲಿ ಡೌನ್ಲೋಡ್ ಮಾಡಿ ಕೊಡುತ್ತೆ. ನೆಕ್ಸ್ಟ್ ಥರ್ಡ್ ರೆಡ್ಯೂಸ್ ಸ್ಮಾರ್ಟ್ ಡೌನ್ಲೋಡ್ಸ್ ಕ್ವಾಲಿಟಿ ಅಂತಿದೆ. ಇದು ಕ್ವಾಲಿಟಿನ ಎಷ್ಟು ಬೇಕೋ ಅಷ್ಟು ಮಾತ್ರ, ಇದು ಎಲ್ಲ ಎಷ್ಟು ಬೇಕೋ ನಿಮಗೆ ಅಷ್ಟು ವಿಡಿಯೋ ಮಾತ್ರ ಈ ಡಾಟಾ ಸೇವರ್ನ ಆನ್ ಮಾಡೋದ್ರಿಂದ ಬರುತ್ತೆ. ನೆಕ್ಸ್ಟ್ ಹಿಡನ್ ಸೆಟ್ಟಿಂಗ್ಸ್ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ಸೆಟ್ಟಿಂಗ್ಸ್ ಏನಂತಂದರೆ, ಈಗ ಪ್ರೊಫೈಲಲ್ಲಿ ಹೋಗಿ, ಪ್ರೊಫೈಲಲ್ಲಿ ಹೋದ್ಮೇಲೆ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ, ನೆಕ್ಸ್ಟ್ ಡಾಟಾ ಸೇವಿಂಗಲ್ಲಿ ಹೋಗಿ, ಇದರಲ್ಲಿ ಮೊಬೈಲ್ ಡಾಟಾ ಯೂಸೇಜ್ ರಿಮೈಂಡರ್ ಅಂತ, ಇದು ಸೆಕೆಂಡ್ ಸೆಟ್ಟಿಂಗ್ಸು. ಮೊಬೈಲ್ ಡಾಟಾ ಯೂಸೇಜ್ ರಿಮೈಂಡರ್ ಅಂತ ಇದು ಆನ್ ಮಾಡೋದ್ರಿಂದ ನೀವು ಶಾರ್ಟ್ಸ್ ವಿಡಿಯೋ ನಾರ್ಮಲಾಗಿ ನೋಡ್ತಾನೆ ಇರ್ತೀರ, ಎಷ್ಟು MB ಎಷ್ಟು GB ಖಾಲಿ ಆಗಿದೆ ಅಂತ ನಿಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರನೇ ಇದನ್ನು ನೀವು ರಿಮೈಂಡ್ ಮಾಡಿ ಸೆಟ್ ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ 100 MB ನೀವು ಸೆಟ್ ಮಾಡ್ಕೊಂಡ್ರೆ, ನೀವು 100 MB ಆದಮೇಲೆ ನಿಮಗೆ ರಿಮೈಂಡ್ ಮಾಡುತ್ತೆ ಇಷ್ಟು MB ಖಾಲಿ ಆಗಿದೆ ಅಂತ. ನೀವು ಆವಾಗ ಬೇಕಾದರೆ ನೀವು ಆಫ್ ಮಾಡ್ಬೋದು ನೀವು ಯೂಟ್ಯೂಬ್ನ. ಇದು ಒಳ್ಳೆ ಸೆಟ್ಟಿಂಗ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಹಿಡನ್ ಸೆಟ್ಟಿಂಗ್ಸ್ ಏನಂತಂದರೆ, ಅದೇ ಸೆಟ್ಟಿಂಗ್ಸಲ್ಲೇ ಹೋದರೆ ನೀವು ವಿಡಿಯೋ ಕ್ವಾಲಿಟಿ ಪ್ರಿಫರೆನ್ಸಸ್ ಅಂತ ಇದೆ. ಇದರಲ್ಲಿ ಹೋದರೆ ನಿಮಗೆ ನಿಮ್ಮದೇನಾದರೂ ಆಟೋದಲ್ಲಿ ಇದ್ದರೆ ಆಟೋ ರೆಕಮೆಂಡೆಡ್, ಹೈ ಪಿಕ್ಚರ್ ಕ್ವಾಲಿಟಿ, ಆಮೇಲೆ ಡಾಟಾ ಸೇವರ್, ಇವು 3 ಇದ್ದಾವೆ. ನಿಮ್ಮ ಹತ್ರ ಏನಾದರೂ ಆಟೋ ಇದ್ದರೆ ಫುಲ್ HD ಇರೋದನ್ನು ಫುಲ್ HD ಥರನೇ ತೋರಿಸುತ್ತೆ. ಹೈ ಪಿಕ್ಚರ್ ಕ್ವಾಲಿಟಿ ಇದರಲ್ಲಿ ಇಟ್ಟರೆ ನಿಮಗೆ ಫುಲ್ ಹೈ ಪಿಕ್ಚರ್ ಅಂದರೆ ಹೈ ಕ್ವಾಲಿಟಿದಲ್ಲಿ ನಿಮಗೆ ವಿಡಿಯೋ ತೋರಿಸಿ ನಿಮ್ಮ ಡಾಟಾದೆಲ್ಲ ಕನ್ಸಂಪ್ಷನ್ ಮಾಡುತ್ತೆ. ಅದಕ್ಕೋಸ್ಕರ ನೀವು ಡಾಟಾ ಸೇವರನ್ನು ಇಟ್ಕೊಳ್ಳೋದ್ರಿಂದ ಡಾಟಾ ಎಷ್ಟು ಬೇಕೋ ಕ್ವಾಲಿಟಿ ಅಷ್ಟು ಮಾತ್ರ ನಿಮಗೆ ಸೇವ್ ಮಾಡಿ ಕೊಡುತ್ತೆ ಡಾಟಾನ. ಕೆಳಗಡೆ ವಿಡಿಯೋ ಕ್ವಾಲಿಟಿ ಆನ್ ವೈಫೈ ಅಂತಿದೆ. ನೀವು ವೈಫೈಯಲ್ಲಿದ್ದಾಗ ಬೇಕಾದರೆ ಹೈ ಕ್ವಾಲಿಟಿಯಲ್ಲಿ ಇರೋ ಟೈಪಲ್ಲಿ ಇಟ್ಕೋಬೋದು, ಇಲ್ಲ ಆಟೋದಲ್ಲಿ ಕೂಡ ಇಟ್ಕೋಬೋದು. ಇದನ್ನು ಒಳ್ಳೆ ಸೆಟ್ಟಿಂಗ್ಸು. ಈ ಸೆಟ್ಟಿಂಗ್ಸ್ ಎಲ್ಲ ಮಾಡೋದ್ರಿಂದ ನಿಮಗೆ ನೀವು ಯೂಟ್ಯೂಬ್ ಎಷ್ಟೇ ನೋಡಿದರೂ ಕೂಡ ನಿಮ್ಮ ಡಾಟಾ ಸೇವ್ ಆಗುತ್ತೆ. ನೆಕ್ಸ್ಟ್ 4th ಹಿಡನ್ ಸೆಟ್ಟಿಂಗ್ಸ್ ಅಂತಂದರೆ, ಈಗ ನೋಡಿ ನೀವು ಯೂಟ್ಯೂಬಲ್ಲಿ ಬಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಪ್ಲೇ ಆಗ್ತಾನೇ ಇರ್ತವೆ. ಈ ವಿಡಿಯೋಸ್ ಎಲ್ಲ ನೀವು ನೋಡಿರ್ಬೋದು, ನಿಮ್ಮ ಯೂಟ್ಯೂಬಲ್ಲಿ ನೋಡಿ ಆಟೋಮೆಟಿಕ್ಕಾಗಿ ನಾವು ಇನ್ನೂ ಪ್ಲೇ ಮಾಡಿರಲ್ಲ, ಥಂಬ್ನೇಲ್ ಇನ್ನೂ ಓದಿರಲ್ಲ, ಆಟೋಮೆಟಿಕ್ಕಾಗಿ ಪ್ಲೇ ಆಗ್ತಾನೇ ಇರ್ತವೆ. ಅದನ್ನು ಯಾವ ರೀತಿ ಆಫ್ ಮಾಡ್ಬೇಕಂತ ನಿಮಗೆ ಹೇಳ್ಕೊಡ್ತೀನಿ. ಈಗ ನೋಡಿ ಪ್ರೊಫೈಲಲ್ಲಿ ಹೋಗಿ, ಅದೇ ಸೆಟ್ಟಿಂಗ್ಸಲ್ಲಿ ಹೋಗಿ, ಸೆಟ್ಟಿಂಗ್ಸಲ್ಲಿ ಹೋದರೆ ನಿಮಗೆ ಜನರಲ್ಲಲ್ಲಿ ಹೋಗಿ ಪ್ಲೇ ಬ್ಯಾಕ್ ಇನ್ ಫೀಡ್ಸ್ ಅಂತಿದೆ. ಈ ವೈಫೈ ಓನ್ಲಿ ಆಲ್ವೇಸ್ ಆನ್ ಅಂತಿದ್ರೆ ಅಕಸ್ಮಾತ್ ನಿಮಗೆ ತೋರಿಸಿ ನೋಡಿ, ಆಲ್ವೇಸ್ ಆನ್ ಮಾಡಿ ತೋರಿಸಿದ್ದೀನಿ ಯೂಟ್ಯೂಬಲ್ಲಿ. ಆಲ್ವೇಸ್ ಆನ್ ಇದ್ದರೆ ನಿಮ್ಮ ಇಂಟರ್ನೆಟ್ ಆನ್ ಇದ್ದರೆ ನೋಡಿ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ನೋಡಿ ಇದು ಆಟೋಮೆಟಿಕ್ಕಾಗಿ ನಾ ಇನ್ನು ಥಂಬ್ನೇಲ್ ಇನ್ನೂ ನೋಡಿರಲ್ಲ, ಆಟೋಮೆಟಿಕ್ಕಾಗಿ ಆನ್ ಆಗ್ತಾ ಇದೆ. ಈ ಥರ ಆಟೋಮೆಟಿಕ್ ವಿಡಿಯೋ ಆನ್ ಆಗೋದ್ರಿಂದ ನಿಮ್ಮ ಮೊಬೈಲ್ ಡಾಟಾ ಈಸಿಯಾಗಿ ಖರ್ಚಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಜನರಲಲ್ಲಿ ಹೋಗಿ, ಸೆಟ್ಟಿಂಗ್ಸಲ್ಲಿ ಹೋಗಿ, ಈ ಜನರಲಲ್ಲಿ ಹೋಗಿ ಇದರಲ್ಲಿ ಪ್ಲೇ ಬ್ಯಾಕ್ ಇನ್ ಫೀಡ್ಸ್ ಅಂತಿದೆ. ಇದನ್ನು ವೈಫೈಯನ್ನು ಇಟ್ಕೋಬೋದು, ಇಲ್ಲಾಂತಂದರೆ ನೀವು ಆಫ್ ಕೂಡ ಮಾಡ್ಬೋದು. ಆಫ್ ಮಾಡಿದರೆ ಒಳ್ಳೆಯದು. ನಿಮ್ಗೆ ಯಾವುದು ಬೇಕೋ ವಿಡಿಯೋ ಅದನ್ನು ಮಾತ್ರ ಪ್ಲೇ ಮಾಡಿ ನೋಡ್ಬೋದು. ನೆಕ್ಸ್ಟ್ ಇವು 4 ಸೆಟ್ಟಿಂಗ್ಸ್ ಆದವು. ಈಗ ಹೊಸ ಒಂದು ಅಪ್ಡೇಟ್ ಯಾವುದು ಬಂದಿದೆ ಅಂದರೆ ಯೂಟ್ಯೂಬಲ್ಲಿ, ಈಗ ನೋಡಿ ಒಂದು ವಿಡಿಯೋ ಪ್ಲೇ ಮಾಡಿದ್ದೀನಿ. ಇದು ಪ್ಲೇ ಮಾಡೋದ್ರಿಂದ, ಈಗ ನೋಡಿ ವಿಡಿಯೋ ಪ್ಲೇ ಮಾಡಿದ್ದೀನಿ, ಇದರಲ್ಲಿ
ಈಗ ಪೋರ್ಟ್ರೇಟ್ ಮಾಡೆಲ್ ತೊಗೊಳ್ತೀನಿ. ಇದನ್ನು ಈ ವಿಡಿಯೋನ ಜೂಮ್ ಮಾಡಿ ಕೂಡ ನೋಡ್ಬೋದು. ಫಸ್ಟಿಗೆಲ್ಲ ಇದು ಜೂಮ್ ಆಪ್ಷನ್ ಇದ್ದಿಲ್ಲ, ಈಗ ಜೂಮ್ ಆಪ್ಷನ್ ಇದೆ. ಜೂಮ್ ಆಪ್ಷನ್ನ ನೀವು ಯೂಸ್ ಮಾಡ್ಕೋಬೋದು ಈ ವಿಡಿಯೋದಲ್ಲಿ. ಇದು ಒಳ್ಳೆಯ ಫೀಚರ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡಿದರೆ ನೋಡಿ, ನೆಕ್ಸ್ಟ್ ಸೆಟ್ಟಿಂಗ್ಸ್ ಏನಂತಂದರೆ, ನೆಕ್ಸ್ಟ್ ಅಪ್ಡೇಟ್ ಏನಂದರೆ, ಈ ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ. ಪ್ಲೇ ಆಗ್ತಾ ಇರಬೇಕಾದ್ರೇ ನೀವು ಫಾರ್ವರ್ಡ್ ಈ ಥರ ಮಾಡ್ತೀರಿ. ಫಸ್ಟ್ ಫಾರ್ವರ್ಡ್ ಮಾಡಿದರೆ ಅದೇ ಫಾರ್ವರ್ಡ್ ಮಾಡೋದನ್ನು ಕೀನ ಸ್ವಲ್ಪ ಮೇಲೆ ಮಾಡಿದರೆ ನಿಮಗೇನಾಗುತ್ತೆ, ಇಮೇಜಸ್ ಎಲ್ಲ ಸಿಗುತ್ತೆ. ಇಮೇಜಸ್ನ ಕೂಡ ಫಾರ್ವರ್ಡ್ ಮಾಡಿ ಅಲ್ಲಿ ಮಾತ್ರ ನೀವು ಪ್ಲೇ ಮಾಡಿ ನೋಡ್ಬೋದು. ನೋಡಿ, ಇಲ್ಲಿ ಮಾತ್ರ ನೀವು ಪ್ಲೇ ಮಾಡ್ಬೋದು. ಆ ಟೈಪ್ ಒಳ್ಳೆ ಅಪ್ಡೇಟ್ ಕೊಟ್ಟಿದ್ದಾರೆ. ಈ ವಿಡಿಯೋಸ್ ಎಲ್ಲ ನಿಮಗೆ ಯಾವ ಸೆಟ್ಟಿಂಗ್ಸ್ ಹೇಳಿದ್ದೀನಲ್ಲ, ಯಾವ ಸೆಟ್ಟಿಂಗ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಮತ್ತು ನಮ್ಮ ಚಾನಲ್ಗೆ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.